ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಹಲವಾರು ಮನಿ ಸೇವಿಂಗ್ಸ್ ಟಿಪ್ಸ್ನ ನಾನು ಈ ಮುಂಚಿನ ದಿನಗಳಲ್ಲಿ ಹೇಳಿದ್ದೆ. ಹಾಗೆ ಹಲವಾರು ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೆ. ಹಾಗೆ 2025ನಲ್ಲಿ ನಾನು ಏನು ಸೇವಿಂಗ್ಸ್ ಮಾಡಿದೆ ನಿಮ್ಮ ಮುಂದೆ ಕೂಡ ನಾನು ರಿವೀಲ್ ಮಾಡಿದ್ದೆ. ಸೊ 2026ಗೆ 2025 ಸೇವಿಂಗ್ಸ್ ಏನಿದೆ ಅದನ್ನು ನಾನು ಕೂಡ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹಲವಾರು ಸೇವಿಂಗ್ ಟಿಪ್ಸ್ ನನ್ನೊಳಗೆ ಇರೋವಂತಹ ಹಲವಾರು ಸೇವಿಂಗ್ ಟಿಪ್ಸ್ನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್ ವ್ಲಾಗ್ ಅಂತಲೇ ಅನ್ಬೋದು. ಸೊ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಸ್ವಲ್ಪ ಹಣ ಉಳಿತು ಅಂದ ತಕ್ಷಣ ಏನಕ್ಕಾದರೂ ಹಾಕೋದು. ಈಗ ಸೇವಿಂಗ್ಸ್ ಅಂತ ಇಟ್ಕೊಂಡ್ರೆ ಸೇವಿಂಗ್ಸ್ ಆಗೇ ಇರುತ್ತೆ. ಸೊ ಈಗ ಮನೇಲಿ ಯಾರೋ ಏನೋ ಅಂದರು, ಹರ್ಟ್ ಆಯಿತು, ಇಲ್ಲ ನಾನು ಏನಾದರೂ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ಅದು ಬಿಟ್ಟು ಓಕೆನಾ, ಸ್ಯಾರಿ ಬಿಸ್ನೆಸ್ ಬಿಟ್ಟು ಬೇರೆ ಯಾವುದಾದ್ರು ಬಿಸ್ನೆಸ್ಗೆ ಕೈ ಹಾಕಿದ್ವಿ, ಅಥವಾ ಹೇಗಿರಬೇಕು ಬಿಸ್ನೆಸ್ಸಿಗೆ ಕೈ ಹಾಕಿದ್ವಿ ಅಂತ ಅಂದರೆ ಕೈ ಸುಟ್ಕೊಂಡ್ರು ಓಕೆ, ಇಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡಬಹುದು ಅನ್ನುವಂತಹ ಲೆವೆಲಲ್ಲಿದ್ದರೆ ಏನೂ ಆಗಲ್ಲ. ಸ್ವಲ್ಪ ಕೂಡಿಸ್ಕೊಂಡಿರೋದೇ ಅಲ್ಪ ಸ್ವಲ್ಪ ಕೂಡಿಸ್ಕೊಂಡಿರ್ತೀವಿ, ಅದರಲ್ಲೂ ನಾವು ಆ ಹಣನ ನಾವು ವೇಸ್ಟ್ ಮಾಡ್ಕೊಳ್ಳೋದು ಅಂದರೆ ವ್ಯರ್ಥ ಅನಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಒಂದು 50,000 ನನ್ನ ಹತ್ರ ಸೇವಿಂಗ್ಸ್ ಅಂತ ಇರುತ್ತೆ. ಸೊ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ, ಸ್ಯಾರಿ ಸೇಲ್. ಇವಾಗೇನು ಟ್ರೆಂಡಿಂಗ್, ಒಬ್ಬರು ಅಂತಲ್ಲ, ನನಗೆ ಒಂದೊಂದ್ಸಲಿ ಕ್ವೆಶನ್ ನಾನೇ ಹಾಕೋತೀನಿ, ಎಲ್ಲರೂ ಸ್ಯಾರಿ ಮಾರೋರೇ ಆದರೆ ತಗೊಳ್ಳೋರು ಯಾರಪ್ಪ ಅಂತ ಅನ್ನಿಸ್ತಿರುತ್ತೆ. ಸೊ ಸೀರಿಯಸ್ಲಿ ನನಗೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಿದೆ, ಯಾವ ಸೀರಿಯಲ್ ಆ್ಯಕ್ಟರು, ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಂಥವರು ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು, ನಥಿಂಗ್, ಎಲ್ಲ ಪ್ರತಿಯೊಬ್ಬರೂ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊಂದು ಜನ ಶಾಕ್ ಆಗುತ್ತೆ, ಇವರೆಲ್ಲ ಸ್ಟಾರ್ಟ್ ಮಾಡಿದಾರಾ ಅಂತ. ಸೊ ಈ ರೀತಿ ಎಲ್ಲರೂ ಸ್ಟಾರ್ಟ್ ಮಾಡಿರ್ತಾರೆ. ನಾವು ಇರೋ ಸೇವಿಂಗ್ಸನ್ನು ಕೂಡ ನಾವು ಅಲ್ಲಿ ಹೋಗಿ ಹಾಕಿ ನಾವು ಸೇವಿಂಗ್ಸ್ ಅಂತ ಇರೋದನ್ನ ಅಲ್ಲಿ ಮಾಡ್ತೀವಿ. ಬಿಸ್ನೆಸ್ ಏನಕ್ಕೆ ಮಾಡ್ತೀವಿ, ಒಂದು ಕಾಸು ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಅನ್ನುವಂತಹ ಕಾರಣದಿಂದ ಮಾಡ್ತೀವಿ. ಸೊ ನಾನು ಈ ಒಂದು ಟಾಪಿಕ್ನ ಪರ್ಟಿಕ್ಯುಲರ್ ಆಗಿ ಯಾಕೆ ತಗೊಂಡೆ ಅಂತ ಅಂದರೆ, ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ತಗೊಂಡೆ. ಓಕೆ, ಈ ಮಾತನ್ನೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಲ್ಪ ಸ್ವಲ್ಪ ದುಡ್ಡನ್ನ ನೀವು ಸೇವ್ ಮಾಡ್ಕೊಂಡಿರ್ತೀರ, ಎಲ್ಲನೂ ತೊಗೊಂಡೋಗಿ ನೀವು ಬಿಸ್ನೆಸ್ಗೆ ಹಾಕ್ಕೊಳ್ಳೋದು ಸರಿನಾ ತಪ್ಪ ಅನ್ನುವಂತಹ ಈ ಒಂದು ಮಾತಿಗೆ ನಾನು ನಿಮಗೆ ಸಜೆಷನ್, ಪರ್ಸ್ನಲ್ ಸಜೆಷನ್ ಅಂತಲೇ ಅಂದ್ಕೊಳ್ಳಿ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಸಜೆಷನ್ ಕೊಡ್ಬೋದಾ ಅಂದರೆ ಎಸ್, ಕೊಡ್ಬೋದು. ಯಾಕಂದರೆ ಈ ಒಂದು ವಿಚಾರದಲ್ಲಿ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗೋಗಿದೆ, ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ 50,000 ಸೇವಿಂಗ್ಸ್ ಅಂತ ಇರುತ್ತೆ. 50,000ದ್ದು ನಾವು ಸೀರೆ ತೊಗೊಬಂದು ಮಾರ್ತೀವಿ ಅಂತ ಇಟ್ಕೊಂಡ್ಬಿಡ್ತೀವಿ. ಈಗಿನ ಟ್ರೆಂಡಿಂಗಲ್ಲಿ ಸೀರೆ ಹೆಂಗಿದೆ ಅಂತ ಅಂದರೆ, ಒಬ್ಬರು ಹೋಲ್ಸೇಲರು 700ಗೆ ಕೊಟ್ಟರೆ ಇನ್ನೊಬ್ಬರು ಹೋಲ್ಸೇಲರು 500ಗೆ ಕೊಡ್ತಾರೆ. ಸೊ ಕೆಲವು ಜನಗಳು ಹೆಂಗೆ ಅಂದರೆ, ರೇಟ್ ನೋಡಲ್ಲ, ಕ್ವಾಲಿಟಿ ನೋಡ್ತಾರೆ. ಇನ್ನು ಕೆಲವರು ಏನು ಕ್ವಾಲಿಟಿ ನೋಡ್ತಾರೆ, ರೇಟ್ ನೋಡಲ್ಲ. ಸೊ ಈ ರೀತಿಯಾಗಿ ಇದ್ದಾಗ ನಾವು 50,000ದ್ದು ಒಟ್ಟಿಗೆ ತೊಗೊಬಂದು ಇಟ್ಕೋತೀವಿ ಅಂತ ಅಂದರೆ, ವೆರೈಟೀಸ್ ಆಫ್ ಸ್ಯಾರೀಸ್ ಬರುತ್ತೆ ಇವಾಗ, ಕ್ರೇಪು ಪ್ರತಿಯೊಂದರಲ್ಲೂ ಬರ್ತಾ ಇದೆ. ಸೊ ಈ ರೀತಿ ಇದ್ದಾಗ ಒಟ್ಟಿಗೆ ತಗೊಂಡೋಗಿ ಡೆಪಾಸಿಟ್ ಮಾಡಿ ತೊಗೊಂಬರ್ತೀವಿ. ಸೊ ಅದು ಸೇಲ್ ಆಗಲ್ಲ. ಅದು ಬಿಟ್ಟು ಬೇರೆ ಟ್ರೆಂಡಿಂಗ್ ಡಿಸೈನ್ಸ್ ಬರುತ್ತೆ, ಅದನ್ನು ತೊಗೊತಾರೆ ಜನಗಳು. ಸೊ ಈ 50,000 ಡಮಾರು. ಈ 50,000 ಸೀರೆ ತೊಗೊಂಡಿರ್ತೀವಲ್ಲ, ಸೊ ನಾವು ಚೇತರಿಸ್ಕೋತೀವಿ, ಓಕೆ ಅಪ್ಪ ಆಗುತ್ತೆ, ಇಲ್ಲ ನಾನೇ ಹೊಲ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅಂತ ಅನ್ನೋರು ಸ್ವಲ್ಪ ಜನ ಆದರೆ ಎದ್ದೇಳ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ಕೆಲವರು ಆ 50,000 ಸೇವಿಂಗ್ಸ್ ನಮಗಿದ್ದಿದ್ರೆ ಏನಕ್ಕಾದರೂ ಆಗೋದಲ್ಲಪ್ಪ ಅಂತ ಅಂದ್ಕೊಳ್ಳೋರು ತುಂಬ ಜನ. ಸೊ ಏನಕ್ಕೆ ಅಂತ ಅಂದರೆ, ಇವಾಗ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಅಂದರೆ, ಒಂದು 30,000 ಸೇವ್ ಮಾಡಿರ್ತೀರ ಅಂದರೆ, ನಿಮಗಿನ್ನೂ ನೀವು ಮಾಡಲೇಬೇಕು, ನಾನು ಬಿಸ್ನೆಸ್ ಮಾಡಲೇಬೇಕು ಅಂತ ಇದ್ದರೆ ಸೀರಿಯಸ್ಲಿ ಒಂದು 10,000 ತೊಗೊಬನ್ನಿ. 10,000ದಲ್ಲಿ ನೋಡಿ ತಗೊತಾರ, ನಿಮಗೆಷ್ಟು ಲಾಭ ಇದೆ, ನಿಮಗೆಷ್ಟು ನಷ್ಟ ಇದೆ ಅನ್ನೋದನ್ನ ನೋಡಿ. 30,000ದ್ದು ತೊಗೊಳಕ್ಕೆ ಹೋಗಬೇಡಿ ನೀವು. 10,000 ತೊಗೊಂಡು ಇಷ್ಟಿಷ್ಟು ಎಷ್ಟು ಹೋಯ್ತು, ಎಷ್ಟು ಬಂತು ಅಂತ ನೋಡಿಕೊಂಡು ಚೆಕ್ ಮಾಡಿ ಆಮೇಲೆ ನೀವು ಡೆಪಾಸಿಟ್ ಮಾಡಿ. ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ. ಪ್ಲಸ್ ಇನ್ನೊಂದು, ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ನೀವು ಇದ್ದೀರಾ ಅಂತ ಅಂದರೆ ಮಾತ್ರ ನೀವು ಹಾಕಿ. ಯಾಕಂದರೆ ಕೆಲವರು ಆಫ್ಲೈನಲ್ಲಿ ಮಾತ್ರ ಸೇಲ್ ಮಾಡ್ತಾ ಇರ್ತಾರೆ, ಆನ್ಲೈನಲ್ಲಿ ಮಾಡಲ್ಲ. ಆಫ್ಲೈನಲ್ಲಿ ತೊಗೊಳ್ಳೋರು ಎಷ್ಟು ಅಂತ ತೊಗೊಬೋದು, ಅಕ್ಕಪಕ್ಕ ತೊಗೋತಾರೆ, ಅಕ್ಕಪಕ್ಕದ ಮನೆ ತೊಗೋತಾರೆ ಅಂತ ಅಂದರೆ ಎಷ್ಟು ಅಂತ ತೊಗೋಬೋದು ನಿಮ್ಮ ಅಂದಾಜು ಪ್ರಕಾರ. ಒಂದು ಹಬ್ಬಕ್ಕೆ ತೊಗೋತಾರೆ, 2 ಹಬ್ಬಕ್ಕೆ ತೊಗೋತಾರೆ, ಪ್ರತಿ ಹಬ್ಬಕ್ಕೂ ತೊಗೊಳಕ್ಕೆ ಹೋಗಲ್ಲ ಆಫ್ಲೈನಲ್ಲಿ.
ಅದೇ ಆನ್ಲೈನಲ್ಲಿ ಫ್ಲೋಯಿಂಗ್ ಜನಗಳು, ಓಕೆ, ಇವಾಗ ಒಂದು ರೀಲ್ಸ್ಗೆ ಅಂತ ಅಂದರೆ ಒಂದು 5,000 ವ್ಯೂಸ್ ಬರುತ್ತೆ, 2,000 ವ್ಯೂಸ್ ಬರುತ್ತೆ, 10,000 ವ್ಯೂಸ್ ಬರುತ್ತೆ, ಅದ್ರಲ್ಲಿ ಒಬ್ಬರಾರು ತೊಗೊತಾರೆ. ಸೊ ಆ ರೀತಿ ಎರಡೂ ಕಡೆ ಇದ್ದರೆ ಮಾತ್ರ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸುಮ್ಮನೆ ತಗೊಬಂದು ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ನನಗೂ ಕೂಡ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬಟ್ ಇವಾಗ ನನ್ನ ಬಿಸ್ನೆಸ್ ಮ್ಯಾನೇಜಬಲ್ ಇದೆ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ನಾನು ಹೇಳಲೇಬೇಕು. ನಿಮ್ಮ ಮನಿ ಸೇವಿಂಗ್ಸಲ್ಲಿ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ? ಸೊ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಇದು ನಾಟ್ ಓನ್ಲಿ ಫಾರ್ ಸ್ಯಾರಿ ಬಿಸ್ನೆಸ್, ಇದು ಬರೀ ಸ್ಯಾರಿ ಬಿಸ್ನೆಸ್ಗೆ ಅಲ್ಲ, ಬೇರೆ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ನೀವು ಮಾಡ್ತೀವಿ ಇನ್ವೆಸ್ಟ್ ಮಾಡಿ ಅಂತ ಅಂದರೆ ಈ ಒಂದು ತಪ್ಪನ್ನು ಯಾವ ಕಾರಣಕ್ಕೂ ಮಾಡಬೇಡಿ. ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತೀನಿ ಅಂತ ಅಂದರೆ ಮಾಡಿ. ಫಾರ್ ಎಕ್ಸಾಂಪಲ್ ಬ್ಯೂಟಿ ಪಾರ್ಲರ್ ಕಲ್ತಿರ್ತೀರ, ಅದನ್ನು ನೀವು ಮಾಡ್ತೀನಿ ಅಂತ ಅಂದರೆ ಮಾಡಿ. ಹಾಗೆ ಟೈಲರಿಂಗು, ಬ್ಯೂಟಿಷಿಯನ್ನು, ಪ್ರತಿಯೊಂದೂ ಬೇಕಾದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದಿದೆ ಅದನ್ನು ಬೇಕಾದ್ರೆ ಮಾಡಿ. ವಿತ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಒಂದು 10% ಮಾತ್ರ ಇನ್ವೆಸ್ಟ್ ಮಾಡಿ, ನೋಡಿ, ಚೆಕ್ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಚೆಕ್ ಮಾಡಿ, ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.